ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕಾಂತಾರ 1 ನಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಡೈಲಾಗ್ ಇದೆಯಲ್ವಾ, ಒಂದು ಸ್ವಲ್ಪ ಹಾಕಿ. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ, ಬಂದದ್ದು ಸ್ವಲ್ಪ ಲೇಟ್ ಆಯ್ತಾ ಅಂತಲ್ಲ. ಈಗ ನನಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ನೋಡಿದ ಮೇಲೆ ಅದೇ ಡೈಲಾಗ್ ಯಾಕೋ ನೆನಪಾಗ್ತಾ ಇದೆ. ಒಂದು ಸ್ವಲ್ಪ ಚೇಂಜ್. ಯಾಕೆ ಅಂತಂದ್ರೆ, ಮೊದಲ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಅರವಿಂದ್ ಕೇಜ್ರಿವಾಲ್ ಅವರು ಮಾಧ್ಯಮಗಳ ಮುಂದೆ ಬಂದು ಈ ಒಂದು ಡ್ರಾಮಾವನ್ನ ಮಾಡಿದ್ದು ಸ್ವಲ್ಪ ಬೇಗ ಆಯ್ತಾ ಅಂತಲ್ಲ, ಅವಸರವೇ ಅಪಘಾತಕ್ಕೆ ಕಾರಣ ಅಂತೆ. ಯಾರಾದ್ರೂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇದನ್ನ ಅರ್ಥ ಮಾಡಿಸಬಹುದಾ? ಕೋರ್ಟ್ ಈ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳನ್ನ ಬಿಡುಗಡೆ ಮಾಡಿದೆ. ಕೇಜ್ರಿವಾಲ್ ಭ್ರಷ್ಟ ಅಲ್ಲ. ನಮಗೆ ಭಾರತೀಯ ನ್ಯಾಯ ವ್ಯವಸ್ಥೆ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ಇದೆ. ಕೇಜ್ರಿವಾಲ್ ಹೇಳ್ತಾರೆ, ಸರ್ ಒಂದು ಸ್ವಲ್ಪ ಪಾಸ್ ಮಾಡ್ಬೋದಾ? ನಿಮಗೆ ನೀವೇ ಕಟ್ಟರ್ ಈಮಾನ್ದಾರ್, ಪ್ರಾಮಾಣಿಕ ಮನುಷ್ಯ ಅನ್ನುವಂತಹ ಪ್ರಮಾಣ ಪತ್ರವನ್ನು ನೀಡೋ ಮೊದಲು ಒಂದು ವಿಚಾರ ಗೊತ್ತಿರಲಿ. ಲೋಯರ್ ಕೋರ್ಟ್ ಎಲ್ಲ ಆರೋಪಿಗಳನ್ನ ಬಿಡುಗಡೆ ಮಾಡಿದ್ದು ತನಿಖಾ ದೋಷ ಇದೆ. ಸಿಬಿಐ ಕೊಟ್ಟಂತಹ ಚಾರ್ಜ್ ಶೀಟ್ ಅಲ್ಲಿ ದೋಷಗಳು ಇವೆ ಅನ್ನುವಂತಹ ಕಾರಣವನ್ನ ಕೊಟ್ಟು ನಿಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಇಲಾಖಾ ತನಿಖೆಯನ್ನು ನಡೆಸೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮುಖ್ಯವಾಗಿ ನಿಮ್ಮ ವಿರುದ್ಧ ಇಡಿ ದಾಖಲು ಮಾಡಿರುವಂತಹ ಮುಖ್ಯ ಪ್ರಕರಣ ಮನಿ ಲಾಂಡ್ರಿಂಗ್ ಕೇಸ್. ಆ ಕೇಸ್ ಇನ್ನೂ ಬಾಕಿ ಇದೆ, ನೆನಪಿರಲಿ. ವೀಕ್ಷಕರ, ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆಮ್ ಆದ್ಮಿ ಪಕ್ಷದ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಲೋವರ್ ನ್ಯಾಯಾಲಯದಿಂದ ದೊಡ್ಡ ಮಟ್ಟದ ರಿಲೀಫ್ ಅಂತೂ ಸಿಕ್ಕಿದೆ. ಈಗ ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಕವಿತಾ ಸೇರಿದ ಹಾಗೆ ಒಟ್ಟು 23 ಮಂದಿಯನ್ನು ಈ ಪ್ರಕರಣದಲ್ಲಿ ಆರೋಪ ಮುಕ್ತಗೊಳಿಸಿ ತೀರ್ಪನ್ನ ನೀಡಿರುವಂಥದ್ದು. ನಿಮಗೆ ಗೊತ್ತು, ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಅವರು ಜೈಲು ಪಾಲಾಗಿದ್ರು. ಮನೀಶ್ ಸಿಸೋಡಿಯಾ ಕೂಡ ಬಹಳಷ್ಟು ಟೈಮ್ ಜೈಲಲ್ಲಿ ಇದ್ರು. ಈಗ ನ್ಯಾಯಾಲಯದಿಂದ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಹಾಗಾಗಿ ಮಾಧ್ಯಮಗಳ ಮುಂದೆ ಬಂದು ಈ ರೀತಿಯಾಗಿ ಅತ್ತಿದ್ದಾರೆ, ಡ್ರಾಮಾವನ್ನ ಮಾಡಿದ್ದಾರೆ. ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಆದ್ರೆ ಆಶ್ಚರ್ಯ ಆಗ್ತಾ ಇರುವಂಥದ್ದು, ಕೇಜ್ರಿವಾಲ್ ಈ ಸಂಭ್ರಮಾಚರಣೆಯನ್ನ ಯಾಕೆ ಇಷ್ಟು ಬೇಗ ಮಾಡಿದ್ರು ಅಂತ. ಇನ್ನೂ ಒಂದು ಸ್ವಲ್ಪ ಸಮಯ ಕಾಯ್ಬೇಕಾಗಿತ್ತಲ್ವಾ? ಯಾಕೆ ಅಂತ ಹೇಳ್ತೀನಿ. ವೀಕ್ಷಕರೇ, ಲೋಯರ್ ಕೋರ್ಟ್ ಮಾತ್ರ ಈಗ ಅವರನ್ನ ಬಿಡುಗಡೆ ಮಾಡಿರುವಂಥದ್ದು. ಮೂಲಗಳ ಪ್ರಕಾರ ಸಿಬಿಐ ಲೋಯರ್ ಕೋರ್ಟ್ ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಹೋಗ್ತಾ ಇರುವಂಥದ್ದು. ಇದರ ಅರ್ಥ, ಹೈಕೋರ್ಟ್ ಲೋಯರ್ ಕೋರ್ಟ್ ತೀರ್ಪಿಗೆ ತಡೆಯನ್ನ ನೀಡಬಹುದು ಅಥವಾ ಅದನ್ನ ರದ್ದು ಮಾಡಿ ಪ್ರಕರಣವನ್ನ ಮರು ತನಿಖೆ ಮಾಡಬಹುದು ಅಥವಾ ಲೋಯರ್ ಕೋರ್ಟ್ ತೀರ್ಪನ್ನ ಹಾಗೆ ಉಳಿಸ್ಕೊಳ್ಳಬಹುದು. ಇಲ್ಲಿ ಹೈಕೋರ್ಟ್ ಲೋಯರ್ ಕೋರ್ಟ್ ತೀರ್ಪನ್ನ ಸಮರ್ಥನೆ ಮಾಡ್ತು ಅಂತ ಅಂದ್ಕೊಳ್ಳಿ. ಆಗ ಸಿಬಿಐಗೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಆಯ್ಕೆ ಕೂಡ ಇರುತ್ತೆ. ಅಲ್ಲ, ಹೈಕೋರ್ಟ್ ಅಲ್ಲೂ ಕೂಡ ಸೇಮ್ ರಿಸಲ್ಟ್ ಬಂದ್ರೆ ಫಾರ್ ಶ್ಯೂರ್ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಯಾಕಂತಂದ್ರೆ ಈ ಒಂದು ಪ್ರಕರಣದ ಮೇಲೆ ಅವರು ಬಹಳಷ್ಟು ಸಮಯವನ್ನ ಖರ್ಚು ಮಾಡಿದ್ದಾರೆ, ಶಕ್ತಿಯನ್ನು ಕೂಡ ಖರ್ಚು ಮಾಡಿದ್ದಾರೆ. ಹಾಗೆ ಇದು ಹೈ ಪ್ರೊಫೈಲ್, ಅದೇ ರೀತಿ ಗಂಭೀರ ಪ್ರಕರಣ ಕೂಡ ಆಗಿರೋದ್ರಿಂದ ಸಿಬಿಐ ಎಲ್ಲ ಪಾಸಿಬಲ್ ಕಾನೂನು ಆಯ್ಕೆಗಳನ್ನ ಈ ವಿಚಾರದಲ್ಲಿ ಬಳಸ್ಕೊಳ್ಳುತ್ತೆ. ಹಾಗಾಗಿ ಕೇಜ್ರಿವಾಲ್ ತಮ್ಮ ಈ ಅಳು, ತಮ್ಮ ಈ ಕಣ್ಣೀರನ್ನ ಆಮೇಲೆಗೆ ಉಳಿಸ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಲೋಯರ್ ಕೋರ್ಟ್ ತೀರ್ಪಿನ ಮುಂದಿನ ಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಕೇಜ್ರಿವಾಲ್ಗೂ ಗೊತ್ತಿಲ್ಲ. ಹಾಗಾಗಿ ಈ ಸಂಭ್ರಮಾಚರಣೆ ಇಷ್ಟು ಬೇಗ ಬೇಕಾಗಿತ್ತ ಅಂತ. ವೀಕ್ಷಕರು, 2021-22 ಅವಧಿಯಲ್ಲಿ ಹೊಸ ಮದ್ಯ ನೀತಿಯನ್ನ ಇದೇ ಅರವಿಂದ್ ಕೇಜ್ರಿವಾಲ್ ತರ್ತಾರೆ ದೆಹಲಿಯಲ್ಲಿ. ಅಲ್ಲಿವರೆಗೂ ಮದ್ಯ ಮಾರಾಟ ಗವರ್ಮೆಂಟ್ ಶಾಪ್ ಅಲ್ಲಿ ಮಾತ್ರ ಆಗ್ತಾ ಇತ್ತು. ಬಟ್ ಈ ಒಂದು ಮದ್ಯ ನೀತಿ ಬಂದ ನಂತರ, ಹೊಸ ಮದ್ಯ ನೀತಿ ಬಂದ ನಂತರ ಕೇಜ್ರಿವಾಲ್ ಗವರ್ಮೆಂಟ್ ಎಲ್ಲವನ್ನ ಕೂಡ ಮುಚ್ಚಿಸಿ ಪ್ರೈವೇಟ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮದ್ಯದ ಮೇಲೆ ಟ್ಯಾಕ್ಸ್ ಅನ್ನು ಇಳಿಸ್ತಾರೆ. ಆ ಮೂಲಕ ದೆಹಲಿಯಲ್ಲಿ ಮದ್ಯ ಮಾರಾಟ ಆಕಾಶದ ಎತ್ತರಕ್ಕೆ ಇರುತ್ತೆ. ಯಾವ ರೀತಿ ಮದ್ಯ ಮಾರಾಟ ಆಗ್ತಾ ಇತ್ತು ಅಂತಂದ್ರೆ, ಒಂದು ಬಾಟಲಿ ಮದ್ಯವನ್ನ ತಗೊಂಡ್ರೆ ಇನ್ನೊಂದು ಬಾಟಲಿ ಫ್ರೀ ಅಂತ ಮಾಡ್ತಾರೆ. ನಾನು ದೆಹಲಿಯ ಮಗ ಅಂತ ಹೇಳಿ ದೆಹಲಿಯ ಜನರು ಹೆಚ್ಚು ಮದ್ಯವನ್ನ ಸೇವಿಸೋದಕ್ಕೆ ಎಲ್ಲ ಅವಕಾಶವನ್ನ ಕೊಟ್ಟು ಅದರಿಂದ ಅನೇಕ ಕುಟುಂಬಗಳು ಹಾಳಾಗೋ ಹಾಗೆ ಇದೇ ದೆಹಲಿಯ ಮಗ ಮಾಡ್ತಾರೆ ಅವತ್ತು. ಆದ್ರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳಂತೂ ಇದಾವೆ. ಕೇಜ್ರಿವಾಲ್ ಇವತ್ತು ಮೀಡಿಯಾ ಮುಂದೆ ಬಂದು ಕಣ್ಣೀರನ್ನ ಹಾಕಿ ನಾನು ಪ್ರಾಮಾಣಿಕ ಅಂತ ಹೇಳುವಷ್ಟು ನಿಜವಾಗ್ಲೂ ಪ್ರಾಮಾಣಿಕರ? ಏನು ತಪ್ಪೆ ಅವರು ಮಾಡಿರಲಿಲ್ಲ ಅಂತ ಅಂದ್ರೆ, ಹೊಸ ಮದ್ಯ ನೀತಿಯಲ್ಲಿ ಆರೋಪಗಳು ಕೇಳಿ ಬಂದ ನಂತರ ಅದನ್ನ ಹಿಂಪಡೆದಿದ್ದು ಯಾಕೆ?
ಅದರಲ್ಲಿ ಬದಲಾವಣೆಯನ್ನ ಮಾಡಿದ್ದು ಯಾಕೆ? ಮಾರಾಟಗಾರರ ಸಂಖ್ಯೆಯನ್ನ ಯಾಕೆ ಅವತ್ತು ಕಡಿಮೆ ಮಾಡಲಾಯಿತು? ಬಟ್ ಕಮಿಷನ್ ಅನ್ನು 6% 12ಕ್ಕೆ ಯಾಕೆ ಹೆಚ್ಚಿಸಲಾಯಿತು? ಒಂದಷ್ಟು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಪ್ರಯತ್ನ ಯಾಕೆ ಆಯಿತು? ಗೊತ್ತಿಲ್ಲ. ಆದ್ರೆ ಅವತ್ತು ಇವೆಲ್ಲವನ್ನ ನೋಡಿ ಜನತಾ ನ್ಯಾಯಾಲಯ ಇದೆಯಲ್ವಾ, ಸಮಾಜವನ್ನ ಪತನದ ಕಡೆಗೆ ತೆಗೆದುಕೊಂಡು ಹೋದಂತಹ ಅರವಿಂದ್ ಕೇಜ್ರಿವಾಲ್ಗೆ ನೀವಂತೂ ನಮಗೆ ಬೇಡ ಅನ್ನುವಂಥ ತೀರ್ಪನ್ನ ಕೊಡ್ತಾರೆ. ದೆಹಲಿಯ ಮಗ ಅಂತ ಹೇಳ್ಕೊಳ್ತಾ ಇದ್ದಂಥವನ್ನ ದೆಹಲಿಯ ಜನ ಅಧಿಕಾರದಿಂದ ದೂರ ಮಾಡಿ ಅವರ ಅಹಂಕಾರವನ್ನ ಮುರಿತಾರೆ. ಕೇಜ್ರಿವಾಲ್ಗೆ ಅಹಂಕಾರ ಅವತ್ತು ಹೆಂಗಿತ್ತು ಅಂತಂದ್ರೆ ಅವರೊಂದು ಹೇಳಿಕೆಯನ್ನು ನೀವು ಕೇಳಬೇಕು. ಮೋದಿಜಿ ಈ ಜನ್ಮದಲ್ಲಿ ನೀವು ನನ್ನನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ಆ ಅಹಂಕಾರಕ್ಕೆ ಮೋದಿಜಿ ಅಲ್ಲ, ದೆಹಲಿಯ ಜನರು ಉತ್ತರವನ್ನ ಕೊಟ್ರು. ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡಿಕೊಂಡು ಬಂದ್ರು. ಆಮ್ ಆದ್ಮಿ ಪಕ್ಷವನ್ನ ಕಟ್ಟಿದ್ರು. ಆದ್ರೆ ಆಮೇಲೆ ಅದೇ ವ್ಯಕ್ತಿ ಭ್ರಷ್ಟಾಚಾರವನ್ನ ಮಾಡ್ತಾರೆ, ಭ್ರಷ್ಟರಾಗ್ತಾರೆ. ಯಮುನಾ ಶುದ್ಧೀಕರಣದಂತಹ 100 ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರವನ್ನು ನಡೆಸ್ತಾ ಹೋಗ್ತಾರೆ. और उसी में यमुना को भी प्रदूषण से मुक्ति दिलाएंगे। यमुना को साफ किया जाएगा। और जैसा मैं अक्सर कहता हूं कि 5 साल तो लगेंगे, लेकिन 5 साल के अंत में आपको सबको यमुना में डुबकी तो जरूर लगवा दूंगा मैं, इस बात की मेरी गारंटी है। मैंने आपको कहा था हम यमुना साफ करके दिखाएंगे। मैंने कहा था हम आपको 5 साल के अंदर यमुना साफ करके दिखाएंगे। आज मैं कह रहा हूं कि हमने काम शुरू कर दिया है और उसका सारा प्रोसेस, और 5 साल नहीं आपको 4 साल के अंदर हम यमुना साफ करके दिखा देंगे। काम शुरू हो गया। ಕೊನೆಗೆ ಜನರಿಗೆ ನೋಡಿ ಸಾಕಾಗಿ ವೋಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾರೆ. ಆದ್ರೆ ಇವತ್ತು ಅದೇ ವ್ಯಕ್ತಿ ಮೀಡಿಯಾ ಮುಂದೆ ಬಂದು ನಾನು ಪ್ರಾಮಾಣಿಕ ಅಂತ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ. ವೀಕ್ಷಕರು, ಇನ್ನು ಕಾನೂನು ವಿಚಾರಕ್ಕೆ ಬಂದ್ರೆ ನ್ಯಾಯಾಲಯಗಳ ಪ್ರಕ್ರಿಯೆ ಮುಂದುವರಿತಾನೆ ಇರುತ್ತೆ. ಈಗಾಗಲೇ ಲೋಯರ್ ಕೋರ್ಟ್ ಮಾತ್ರ ಕೇಜ್ರಿವಾಲ್ ಅವರನ್ನ ಬಿಡುಗಡೆ ಮಾಡಿರುವಂಥದ್ದು. ಇದನ್ನ ಆಧಾರವಾಗಿಟ್ಕೊಂಡು ಕೇಜ್ರಿವಾಲ್ ಸಂಪೂರ್ಣ ನಿರ್ದೋಷಿ ಅಥವಾ ಅವರಿಗೆ ಫುಲ್ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ತೀರ್ಮಾನ ಮಾಡೋದಕ್ಕಾಗಲ್ಲ. ಮುಂದಿನ ನ್ಯಾಯಾಲಯಗಳಲ್ಲಿ ವಿಚಾರಣೆ ಬಾಕಿ ಇದೆ. ಇವರು ಹೈಕೋರ್ಟ್ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸೊ ಏನು ಬೇಕಾದ್ರೂ ಆಗಬಹುದು. ಲೋಯರ್ ಕೋರ್ಟ್ ತೀರ್ಪನ್ನು ಇಟ್ಕೊಂಡು ನಾವು ಏನನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಹೀಗಾಗಿ ಈ ಮೊಸಳೆ ಕಣ್ಣೀರನ್ನ ಕೇಜ್ರಿವಾಲ್ ಆಮೇಲೆಗೆ ಇಟ್ಕೊಂಡ್ರೆ ಒಳಿತು ಅಂತ ನಾನು ಹೇಳೋದು. ಬಹುಶಃ ಮತ್ತೊಂದು ಸಂದರ್ಭ ಬರಬಹುದು, ಆಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಇದನ್ನು ಉಪಯೋಗ ಮಾಡ್ಕೊಳ್ಬಹುದಿತ್ತು ಏನು ಅಂತ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.